ಐಪಿಎಲ್ 2024ರ 30ನೇ ಪಂದ್ಯದಲ್ಲಿ ಆರ್ಸಿಬಿ ತಂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 287 ರನ್ ಗಳಿಸಿತು. ಈ ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದ ಆರ್ಸಿಬಿ ತಂಡ 20 ಓವರ್ಗಳಿಗೆ 7 ವಿಕೆಟ್ ಕಳೆದುಕೊಂಡು 262 ರನ್ ಗಳಿಸಿತು. ಈ ಮೂಲಕ ಮತ್ತೆ ಸೋಲ್ಬೇಕಾಯಿತು. ಆದರೆ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಬೌಲರ್ಗಳು ಕೊಟ್ಟ ಹೀನಾಯ ಪ್ರದರ್ಶನ ಮತ್ತೆ ಮುಂದುವರೆದಿದೆ. ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟ್ಸ್ಮನ್ಗಳು ಮಾತ್ರ ಹೈದರಾಬಾದ್ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದರು. ಬೆಂಗಳೂರು ಪರ ಆರಂಭಿಕರಾಗಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಹಾಗೆ ನಾಯಕ ಫಾಫ್ ಡು ಪ್ಲೆಸಿಸ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ಆದರೆ ಇದು ಹೆಚ್ಚು ಹೊತ್ತು ನಿಲ್ಲಿಲ್ಲ. ಆದರೆ ಇವರಿಬ್ಬರ ವಿಕೆಟ್ ನಂತರ ಬಂದ ವಿಲ್ ಜಾಕ್ಸ್ ದುರದೃಷ್ಟ ರನ್ಔಟ್ ಆದ್ರು. ರಜತ್ ಪಾಟಿದಾರ್ 9 ರನ್ ಗಳಿಸಿ ಔಟ್ ಆದ್ರು. ಸೌರವ್ ಚೌಹಾಣ್ 0, ಮಹಿಪಾಲ್ ಲೋಮ್ರೋರ್ 19 ರನ್ ಗಳಿಸಿ ಔಟ್ ಆದ್ರು. ಕೊನೆಯಲ್ಲಿ ಅನುಜ್ ರಾವತ್ ಕೂಡ 14 ಎಸೆತದಲ್ಲಿ 25 ರನ್ ಗಳಿಸಿದ್ರು. ಆದರೆ ಹೈದರಾಬಾದ್ ತಂಡದ ಆಟಗಾರರ ಎದೆಯಲ್ಲಿ ಒಮ್ಮೆ ಭಯ ಹುಟ್ಟಿಸಿದ ಆಟಗಾರ ಅಂದ್ರೆ ಅದು ಆರ್ಸಿಬಿ ತಂಡದ ಡಿಕೆ ಅಂದ್ರೆ ದಿನೇಶ್ ಕಾರ್ತಿಕ್. ಕೊನೆ ತನಕ ಎಸ್ಆರ್ಎಚ್ ಬೌಲರ್ಗಳ ಬೆವರಿಳಿಸಿದ್ರು. ಆದರೆ ದಿನೇಶ್ ಕಾರ್ತಿಕ್ ಮಾತ್ರ ಏಕಾಂಗಿಯಾಗಿ ಹೋರಾಟ ಮಾಡಬೇಕಾಗಿ ಬಂತು. ಸತತ ಬ್ಯಾಕ್ ಟು ಬ್ಯಾಕ್ ಅರ್ಧಶತಕ ಸಿಡಿಸಿ ಮಿಂಚಿದ ಕಾರ್ತಿಕ್ ಅವರಿಗೆ ಯಾರೊಬ್ಬರೂ ಉತ್ತಮ ಸಾಥ್ ಕೊಡಲಿಲ್ಲ. ಇಲ್ಲದಿದ್ರೆ ಕಾರ್ತಿಕ್ ಪಂದ್ಯದ ಗತಿಯನ್ನೇ ಬದಲಿಸೋ ಸಾಧ್ಯತೆ ಇತ್ತು. ಕಾರ್ತಿಕ್ 34 ಎಸೆತಗಳಲ್ಲಿ 7 ಸಿಕ್ಸ್ 5 ಬೌಂಡ್ರಿ ಸಹಿತ 83 ರನ್ ಗಳಿಸಿ ಔಟ್ ಆದ್ರು. ಈ ಮೂಲಕ ದಿನೇಶ್ ಕಾರ್ತಿಕ್ ಮಾತ್ರ ಹೈದರಾಬಾದ್ ಬೌಲರ್ಗಳು ಹೆದರೋ ಹಾಗೆ ಮಾಡಿದ್ರು. ಹೀನಾಯವಾಗಿ ಸೋಲೋ ಪಂದ್ಯವನ್ನ ಕಾರ್ತಿಕ್ ಅವರು ರೋಚಕತೆಯ ಹಂತಕ್ಕೆ ತಲುಪಿಸಿದ್ರು. ಆದರೆ ಡಿಕೆಗೆ ಯಾರಾದ್ರೂ ಒಬ್ರು ಸಾಥ್ ಕೊಟ್ಟಿದ್ರು ಕೂಡ ಈ ಪಂದ್ಯದ ಗತಿಯನ್ನೇ ಅವರು ಚೇಂಜ್ ಮಾಡಿಬಿಡ್ತಾ ಇದ್ರು. ಕಾರ್ತಿಕ್ ಅವರ ಈ ಭರ್ಜರಿ ಬ್ಯಾಟಿಂಗ್ಗೆ ಆರ್ಸಿಬಿ ಅಭಿಮಾನಿಗಳು ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ. ಅವರೊಬ್ಬರಾದ್ರೂ ಕೂಡ ಸ್ವಲ್ಪ ಟೈಮ್ ತನಕ ಅಭಿಮಾನಿಗಳನ್ನ ರಂಜಿಸಿದ್ರು. ಹಾಗೆ ಇದರ ಮೂಲಕ ಕಾರ್ತಿಕ್ ಅವರನ್ನ ಎಲ್ಲರೂ ಹೊಗಳ್ತಾ ಇದ್ದು ಎಲ್ಲರ ಮೆಚ್ಚುಗೆಗೆ ಡಿಕೆ ಪಾತ್ರರಾಗಿದ್ದಾರೆ. ಆರ್ಸಿಬಿಗೆ ಇರೋ ಆಪದ್ ಬಾಂಧವ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಡಿಕೆ ಅಂತ ಹಾಡಿ ಹೊಗಳ್ತಾ ಇದ್ದಾರೆ. ಡಿಕೆ ಆಟಕ್ಕೆ ಆರ್ಸಿಬಿ ಅಭಿಮಾನಿಗಳಂತೂ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಅದರಲ್ಲೂ ಮೊನ್ನೆ ಅಷ್ಟೇ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಡಿಕೆ ಆಟಕ್ಕೆ ಮನಸೋತು ಅವರ ಕಾಲೆಳೆದಿದ್ರು ತಮಾಷೆಯಿಂದ. ಚೆನ್ನಾಗಾಡು ಡಿಕೆ, ವಿಶ್ವಕಪ್ಗೆ ಸೆಲೆಕ್ಟ್ ಆಗ್ಬೇಕಲ್ಲ, ಆಡು ಅಂತ ಡಿಕೆ ಬ್ಯಾಟಿಂಗ್ ಆಡ್ತಾ ಇದ್ದ ಸಂದರ್ಭದಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದ ರೋಹಿತ್ ಕೀಟಲೆ ಮಾಡಿದ್ರು. ಈಗ ಫ್ಯಾನ್ಸ್ ಕೂಡ ಅದೇ ಹೇಳ್ತಿದ್ದಾರೆ. ಅಂದ್ರೆ T20 ವಿಶ್ವಕಪ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಡಿಕೆ ಪ್ರಯತ್ನ ಪಡ್ತಾ ಇದ್ದಾರೆ. ರೋಹಿತ್ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಂತೆಲ್ಲ ಆರ್ಸಿಬಿ ಫ್ಯಾನ್ಸ್ ಕಾಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ. ಒಟ್ಟಾರೆ ಡಿಕೆ ಆಟಕ್ಕಂತೂ ಆರ್ಸಿಬಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಆರ್ಸಿಬಿ ತಂಡ ಸೋತ್ರೂ ಕೂಡ ಡಿಕೆ ಆಟದಿಂದ ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿಯಾಗಿದೆ.